ಮೊದಲನೇದಾಗೆ ಇದು ಈ ವಾಯ್ಸ್ ಅಲ್ಲ, ಇಲ್ಲಿರೋ ಎಲ್ಲರದ್ದು ವಾಯ್ಸ್ ಇದು. ಸೊ ಅಭಿನಂದನೆಗಳು ಸುರೇಶ್ ಶೆಟ್ಟಿ ಸರ್. ತುಂಬ ಒಂದು ಬಹಳ ದೊಡ್ಡ ಒಂದು ಯೋಜನೆ ಇಟ್ಕೊಂಡು ಒಂದು ದೂರದೃಷ್ಟಿಯಿಂದ ಶುರು ಮಾಡಿದ್ರಿ. ಸೊ ನಿಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ ಸರ್. ಆ್ಯಂಡ್ ನನಗೆ ಇವರು ಮಯೂರಿಯವರು ಮಾತನಾಡಬೇಕಾದ್ರೆ, ಎಲ್ಲಿ ಮಯೂರಿಯವರು ಬ್ಯುಸಿ ಆಗ್ಬಿಟ್ಟವರು, ಇದು ಸಮೋಸ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಾರೆ. ಅವರು ಸ್ಪೀಚ್ ಮಾಡ್ತಾ ಇದ್ದಂಗೆ ಅವ್ರು ಮಾತಾಡೋರು, ಹಿಂಗಂದ್ರೆ ಒಂದು ಸೌಂಡ್ ಬರುತ್ತೆ, ಇದಕ್ಕೂ ಏನು ವ್ಯತ್ಯಾಸ ಅಂತ. ಅದೇ ಒಂದೊಂದು ಕೈ ಸೇರ್ತಾ ಇದ್ರೆ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋದಕ್ಕೆ ಯಾಕೆ ಎಕ್ಸಾಂಪಲ್ ಅಂದರೆ, ಸೊ ಸುರೇಶ್ ಶೆಟ್ಟಿ ಸರ್ ದೊಡ್ಡದೊಂದು ವಿಷನ್ ಇಟ್ಕೊಂಡ್ರು. ಬಹಳಷ್ಟು ಜನ ನೀವೆಲ್ಲ ಜೊತೆ ಸೇರಿದ್ರಿ. ತೇಜಸ್ ಅವ್ರು ಬಂದರು, ಅಲ್ಲಿಂದ ನಾನು ಸೇರಿದೆ. ಗೌತಮ್ ಸರ್ ನಮಗೆ ಸಹಕಾರ ಕೊಟ್ಟರು. ಮುರಳಿ ಸರ್ ನಮ್ಮ ಪ್ರೀತಿಯ ಮರವಿಗೆ ಹೋಗ್ಬಿಟ್ಟು ಜೊತೆ ನಿಂತ್ಕೊಂಡ್ರು. ಎಲ್ಲ ಸೇರಿ ಒಂದು ದೊಡ್ಡದಾಯಿತು, ಕನಸಿಗೆ ಒಂದು ಜೀವ ಆಯಿತು. ಥ್ಯಾಂಕ್ ಯು. ಇವತ್ತು ಮೊದಲದಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇವತ್ತು ಸ್ವತಂತ್ರ ದಿನಾಚರಣೆ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಹುಟ್ಟುಹಬ್ಬ ಕೂಡ. ಸೊ ರಾಷ್ಟ್ರದ ಮೊದಲ ಸ್ವತಂತ್ರ ಸೇನಾನಿಯವರು, ಅವ್ರಿಗೂ ಕೂಡ ಹುಟ್ಟುಹಬ್ಬದ ಜನ್ಮದಿನದ ಸವಿನೆನಪಿನ ಶುಭಾಶಯಗಳು. ಸೊ ಈ ಸಮಯದಲ್ಲಿ ಇನ್ನೂ ಒಂದು ಸ್ಪೆಷಲ್ ನಮ್ಗೇನು ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ಓಕೆ ಮೊದಲ ಸಿನಿಮಾ ನಿಮಗೆ ಕೆಲವೊಂದು ಹೇಳ್ತೀನಿ. ನನಗೆ ಇಷ್ಟು ಕಾರ್ಪೊರೇಟಲ್ಲಿ ಅಷ್ಟು ಗೊತ್ತಾಗಲ್ಲ ಹೆಂಗೆ ಅಂತ, ಬಟ್ ನಾನು ಕನ್ನಡದಲ್ಲೇ ಒಂದೆರಡು ಮಾತು ಹೇಳ್ತೀನಿ. ಮೊದಲ ಸಿನಿಮಾ ಇವತ್ತಿಗೆ 23 ವರ್ಷದಿಂದ 2003ನೇ ಇಸ್ವಿಲಿ ಚಂದ್ರಚಕ್ರ ರಿಲೀಸ್ ಆಯಿತು. ನಿಮಗೆ ನಾವು ಬೆಳಗಾವಿ ಯಾವಾಗಲೂ ಟಿ ವಿ ನೋಡಿದಾಗ ಎಷ್ಟು ನ್ಯೂಸ್ ಬರ್ತಾರೆ, ಗಡಿ ಖ್ಯಾತೆ, ಗಡಿ ಗಲಾಟೆ ಅಂತ. ಅಂತಹ ಗಡಿನಾಡಲ್ಲಿ ಮೊದಲನೇ ಸಿನಿಮಾ ಇರೋದು 500 ದಿನ ಓಡಿತ್ತು ಪ್ರಕಾಶ್ ಅನ್ನೋ ಒಂದು ಥಿಯೇಟರ್ ಚಿತ್ರಮಂದಿರದಲ್ಲಿ. ನಿಮಗೆ ಒಂದು ವಾರ ಓಡೋದು ಕಷ್ಟ. ಇವಾಗ ನೋಡಿ, ಥಿಯೇಟರ್ ಶುಕ್ರವಾರ ರಿಲೀಸ್ ಆಗುತ್ತೆ, ಮಧ್ಯಾಹ್ನ ಶೋಗೆ ನಮ್ಮ ಜನ ಬರ್ತಾ ಇಲ್ಲ, ನಮ್ಮ ಥಿಯೇಟರ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. 500 ದಿನ ಒಂದೇ ಸಿನಿಮಾ ಒಂದೇ ಥಿಯೇಟರ್ ನೋಡಿತ್ತು. ಸೊ ಅದಕ್ಕೆ ಮುರಳಿ ಸರ್ ಜೀವನದಲ್ಲಿ ಆಗಸ್ಟ್ 15 ಬಹಳ ಸ್ಪೆಷಲ್ಲು. ಇವತ್ತು ಅವರು ಮೊದಲನೇದಾಗಿ ಬಹಳ ಪ್ರೀತಿಯಿಂದ ಒಪ್ಕೊಂಡು ಡೇಟ್ ಕೊಟ್ಟಿರೋದು ನಮಗೆ ಬಹಳ ಹೆಮ್ಮೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಅವ್ರು ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಮುರಳಿ ಸರ್ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ರು. ಹೇಳ್ತೀನಿ ಅದು ಸರ್, ಹೇಳ್ತೀನಿ ಬಾಸ್, ಗೊತ್ತು ಬಾಸ್, ನೀವು ನೋಡ್ತಾ ಇದ್ದೀರ ಅಂತ. ನೀವು ನಿಮ್ದು ರೋರಿಂಗ್ ಆದ್ಮೇಲೆ ನಾವು ಬಂದಿದ್ದು, ನಿಮ್ದು ರೋರಿಂಗ್ ಮುಗಿದ ಮೇಲೆ ಫಸ್ಟ್ ನಾವು ಬಂದಿದ್ದು. ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಮುರಳಿ ಸರ್ ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಆ ಸುಳ್ಳನ್ನ ಈಗ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಜೂಮ್ ಹಾಕು. ಮುರಳಿ ಸರ್ ಏನು ಹೇಳಿದ್ರು ಅಂದರೆ, ಥ್ಯಾಂಕ್ ಯು ಪ್ರಥಮ್, ನೀವು ನಮಗೆ ಡೈರೆಕ್ಷನ್ ಮಾಡಿಕೊಟ್ರಿ ಅಂತ. ಅದು ಸುಳ್ಳು. ಫಸ್ಟ್ ಸಬ್ಜೆಕ್ಟ್ ತಗೊಂಡೋಗಿ ಹಿಂಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ರಥಮಿಂದ ನೀನು ಮಾಡೋ ಅಂತ ಹೇಳಿದ್ದೆ ಅವರು. ಸೊ ಜೊತೆಲಿದ್ದವ್ರನ್ನ ತಗೊಂಡು ಹೋಗೋ ರೀತಿ, ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಸಿನಿಮಾಸ್ ಎಲ್ಲ ಮಾಡಿಕೊಂಡು ನಮಗೆಲ್ಲರೂ ಹೇಳಿದ್ದೇನಂತಂದರೆ, ಪ್ರಥಮ್ ಅಲ್ಲೊಂದು ಲೈನ್ ಇತ್ತು, ಅವ್ರು ನೋಡ್ಕೊಂಡೇ ಬರ್ದಿದ್ದಂಥ ಲೈನು. ನೀವು ಗಮನಿಸಿದ್ರ, ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ, ಒಂದು ಒಳ್ಳೆ ವಿಚಾರ ಹೇಳ್ಬೇಕಾದ್ರೆ ಜನಕ್ಕೆ ಯೋಚನೆ ಮಾಡದೆ ಬರ್ತೀವಿ ಅಂತ. ಅವ್ರು ನೋಡ್ಕೊಂಡೇ ಬರ್ದಿದ್ದಿ ಮಾತನ್ನ. ಯಾಕೆಂದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದೀರಾ, ಬಿಸ್ನೆಸ್ ಮ್ಯಾನ್ಸ್ ಇದ್ದೀರಾ, ಮಿಲೇನಿಯರ್ಸ್ ಇದ್ದೀರಾ. ಸಿನಿಮಾ ಮಾಡ್ಸಕ್ಕೆ ಒಂದು 10 ಸಲ, ಒಂದು 20 ಸಲ ಕಥೆ ಇಟ್ಕೊಂಡು ಅವ್ರನ್ನ ಟ್ರೈ ಮಾಡಬೇಕು. ಬಟ್ ಒಂದು ಒಳ್ಳೆ ವಿಚಾರ ಅಂದಿದ್ದಕ್ಕೆ ಯಾವಾಗಲೂ ಜೊತೆಲಿ ನಿಂತ್ಕೊಳ್ತಾರೆ. ಸೊ ಇದು ನಮ್ಮ ಮುರಳಿ ಸರ್ ಹೆಗ್ಗಳಿಕೆ. ಖುಷಿ ಆಯಿತು ಸರ್. ನೀವು ಹೇಳಿದ ಎಲ್ಲ ಕರೆಕ್ಟು. ಪ್ರಥಮ್ ಡೈರೆಕ್ಷನ್ ಮಾಡಿದ್ರು ಅನ್ನೋ ತಪ್ಪು, ನೀವು ಕೊಟ್ಟಿದ್ದಕ್ಕೆ ಪ್ರಥಮ್ ಮಾಡ್ದ ಅನ್ನೋದೇ ಸತ್ಯ. ಇದು ನಿಮಗೂ ಗೊತ್ತಿರಲಿ ಅಂತ, ಎಲ್ರಿಗೂ ಗೊತ್ತಿರಲಿ ಅಂತ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಸುರೇಶ್ ಶೆಟ್ಟಿ ಸರ್ ತುಂಬ ಖುಷಿ ಆಯಿತು. ಆ್ಯಂಡ್ ಮಹೇಂದ್ರ ಸಿಂಗ್ ಧೋನಿ ಅವರು ಸ್ಟಾರ್ಟಿಂಗ್ ಡೇಸಲ್ಲಿ ಹಿಂಗೆ ಇದ್ದಿದ್ದು, ಇದೇ ಥರ ಹೇರ್ಸ್ ಬಿಟ್ಕೊಂಡಿದ್ರು. ನೀವು ಹಂಗೆ ಇದ್ದೀರಾ, ಅದೇ ಥರ ಹೇರ್ಸ್ ಬಿಟ್ಕೊಂಡು ಒಳ್ಳೇದಾಗಲಿ. ಕಟಿಂಗ್ ಮಾಡಿಸೋ ಅಷ್ಟೊತ್ತಿಗೆ ದೊಡ್ಡ ಇಂಡಿಯಾ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಹೆಂಗಾದ್ರು ಹಂಗಾಗಿ ಅಂತ ನಾನು ಇನ್ನೊಂದು ನಿಮಗೆ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಹೌದ ಸರ್, ನಿಮ್ಮ ಹೆಸರು ತುಂಬ ಸ್ಪೆಷಲ್, ನನಗೆ ಹೇಳಕ್ಕೆ ಗೊತ್ತಲ್ಲ. ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಾನು ಹೆಸರು ಹೇಳಬೇಕಾದ್ರೆ ನಾನು ಮಿಸ್ಟೇಕ್ ಮಾಡಿಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯು ಆರ್ ವೆರಿ ಸ್ಪೆಷಲ್ ಪರ್ಸನ್. ಈ ಕಾರ್ಯಕ್ರಮಕ್ಕೆ ನೀವು ಆಕರ್ಷಣೆ. ಮುರಳಿ ಸರ್ ಈ ಕಾರ್ಯಕ್ರಮದ ಒಂದು ನಕ್ಷತ್ರ ಆದರೆ, ಕಿರೀಟ ಆದರೆ, ನೀವು ಈ ಕಾರ್ಯಕ್ರಮದ ಆಕರ್ಷಣೆ. ಹೆಸರು ಹೇಳಿಲ್ಲ, ದಯವಿಟ್ಟು ಕ್ಷಮಿಸಿ. ಯು ಆರ್ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಸರ್ ಮಿಸ್ಟೇಕ್ ಮಾಡೋಕ್ಕಿಂತ ಬೆಟರ್ ಬಾಸ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದೀರ ಇನ್ವೆಸ್ಟರ್ಸ್ ಸರ್. ಒಂದು ಚೇರ್ ಖಾಲಿ ಇಲ್ಲ. ಇದು ಮುರಳಿ ಸರ್ ಅವರ ವ್ಯಕ್ತಿತ್ವ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಇವ್ರ ಬಗ್ಗೆ ಇದೆಲ್ಲ ಆಯ್ತು, ಎಲ್ಲ ಮಾಧ್ಯಮದವ್ರು ಬಂದಿದ್ದಿರಲ್ಲ, ದಯವಿಟ್ಟು ಈ ವಿಚಾರನ ಸ್ಪಷ್ಟವಾಗಿ ಹಾಕಿ. ಇವರು ಹೇಗೆ ಅಂದರೆ, ಸಿನಿಮಾ ರಿಲೀಸ್ ಆಗೋ 2 ವೀಕ್ಸ್ ಬಿಫೋರ್ ಕಾಣಿಸ್ಕೊತಾರೆ, ರಿಲೀಸ್ ಆದ್ಮೇಲೆ 2 ವೀಕ್ಸ್ ಆದ್ಮೇಲೆ ಕಾಣಿಸ್ಕೊತಾರೆ, ಮತ್ತೆಲ್ಲೂ ಕಾಣಿಸಲ್ಲ. ಇಂಥವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಜೊತೆ ನಿಂತಿದ್ದಾರೆ ಅಂದರೆ ಅದು ನಮ್ಗೆ ಯಾವಾಗಲೂ ಹೆಮ್ಮೆ. ಮುರಳಿ ಸರ್, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಂತೋಷ, ಸಂಭ್ರಮ ನಿಮ್ಮ ಜೀವನದಲ್ಲಾಗಲಿ. ಯಾಕೆ ನಿಮ್ಮನ್ನ ಜನ ಬಹಳ ಇಷ್ಟಪಟ್ಟು ನಿಮ್ಮ ಹತ್ರ ಬರ್ತಾರೆ, ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ, ಈ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ ಸರ್. ಸರ್, ಈಗ ಒಂದು ಸಿನಿಮಾ ಮಾಡ್ತಾರೆ, 3ನೇ ಸಿನಿಮಾ ಆದ್ಮೇಲೆ 4ನೇ ಸಿನಿಮಾ, ಬ್ಲಾಗು, ಯೂಟ್ಯೂಬ್, ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ. 23 ವರ್ಷದ ಒಂದು ಸಕ್ಸಸ್ಫುಲ್ ಜರ್ನಿ ಮಾಡಬೇಕು ಅಂದರೆ ಆ ಹಂತದ ಶ್ರಮ, ಆ ಹಂತದ ಟೀಮ್ ಎಲ್ಲವೂ ಇರಬೇಕು, ಆ ಹಂತದ ಡೆಡಿಕೇಶನ್.
ಸೊ ಇದೆಲ್ಲವೂ ನಿಮ್ಗಿರೋದಕ್ಕೆ ನೀವು ಈ ಸಂಸ್ಥೆಗೆ ಜೊತೆಲಿ ನಿಲ್ಲುವಂಥ ಅವಕಾಶ ಆಯಿತು. ಕನ್ನಡಿಗರು ನಿಮ್ಮನ್ನ 23 ವರ್ಷದಿಂದ ಹೃದಯದಲ್ಲಿ ಇಟ್ಕೊಂಡು ಮೆರೆಸುವಂಥದ್ದಾಯಿತು. ಥ್ಯಾಂಕ್ ಯು. ನಮ್ಮ ಒಂದು ಅಪ್ರೋಚ್ ನೀವು ಬಂದಿದ್ದಕ್ಕೆ. ಆ್ಯಂಡ್ ಇವತ್ತು ಸರ್ ಏನೋ ಡೈರೆಕ್ಷನ್ ಕೊಟ್ಟವ್ರೆ, ಖುಷಿ ಪಡ್ತೀನಿ. ಹಾಗಂತ ಅವ್ರು ಸಿನಿಮಾ ಕೊಡಲ್ಲ ನಮ್ಗೆ ಡೈರೆಕ್ಷನ್. ಅವ್ರ ಸಿನಿಮಾ ಅಂದರೆ ಇನ್ನೂ 3 ವರ್ಷ ಸುತ್ತಬೇಕು ಅವ್ರ ಮನೆ ಹತ್ರ. ಇದು ನೆನಪಿಟ್ಕೊಳ್ಳಿ. ಇವತ್ತು ಯಾರು ಡೈರೆಕ್ಷನ್ ಮಾಡುವಂತ ಕೊಟ್ಟವ್ರೆ, ಒಳ್ಳೆ ಕೆಲಸ ಪ್ರಥಮ ಚೆನ್ನಾಗಿದೆ, ಒಳ್ಳೆ ಜನಗೆ ಒಳ್ಳೆ ಯೋಜನೆ ಬಿಸ್ನೆಸ್ಗೆ ಅಂತ. ಬಟ್ ಇದೇ ಮುರಳಿ ಸರ್ ಡೈರೆಕ್ಷನ್ ಮಾಡೋ ಸಿನಿಮಾ ಅಂತ ಕೊಡಲ್ಲ. ಇನ್ನು 5 ವರ್ಷ ಒಂದು ಮನೆ ಹತ್ರ ಸುತ್ತಬೇಕು. ಒಂದು MLA ಎಲೆಕ್ಷನ್ ಮುಗಿದೋಗ್ತದೆ, ಒಂದು ಪ್ರಧಾನಿ ಎಲೆಕ್ಷನ್ ಮುಗಿದು CM ಚೇಂಜ್ ಆಗೋಗ್ತಾರೆ, ಅವ್ರದ್ದು ಸಿಗಲ್ಲ. ಈ ವಿಷಯ ಅವ್ರಿಗೆ ಹೇಳ್ಬೇಕಾಯ್ತು, ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ತೇಜಸ್, ಧನ್ಯವಾದ. ನನ್ನ ಒಂದು ಸ್ನೇಹಿತರು, ನನ್ನ ಕೈ ಜೊತೆ ನಿಂತ್ಕೊಂಡವರು. ಈ ಕಾರ್ಯಕ್ರಮಕ್ಕೆ ಸುರೇಶ್ ರೆಡ್ಡಿ ಸರ್ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿನ ನಮಗೆ ಸೇರಿಸಿದ್ರಿ. ಎಲ್ಲರೂ ಜೊತೆ ನಿಂತ್ಕೊಂಡ್ರು. ನಮ್ಮ ದೊಡ್ಡ ಕನಸಿಗೆ ಅಂದರೆ ಒಂದು 100 ಜನಕ್ಕೆ ಒಂದು ಅಟ್ಲೀಸ್ಟ್ ಏನಂದರೆ ಇಷ್ಟಿನ 2 ವೀಲರ್ದು ಯಾರೋ ವಿದ್ಯಾ ಅವರು ಮಾತು ಹೇಳ್ತಾರೆ, ಪ್ರಥಮ್ ಸರ್ 2 ವೀಲರ್ ತಗೊಂಡು ಬರೀ ಇಷ್ಟಿನ ಓಡಾಡ್ಬೋದು ಅಂತ ಕೂಡ 2 ವೀಲರ್ನ ಬಿಸ್ನೆಸ್ ಮಾಡ್ಬೋದು ಅಂತ ಕೇಳಿ ಖುಷಿ ಆಯಿತು ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಇಂಥದ್ದು ಯೋಚನೆ ಎಲ್ಲ ಬರೋದಿಲ್ಲ, ಹೆಣ್ಮಕ್ಳಿಗೆ ಬರುತ್ತೆ ನೋಡಿ ಸರ್, ಎಲ್ಲ ಸೇವಿಂಗ್ಸ್ ಮಾಡ್ತಿರ್ತಲ್ಲ ಬರುತ್ತೆ. ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ. ರುದ್ರೇಗೌಡ ಸರ್ ನಿಮಗೆ ಅಭಿನಂದನೆಗಳು. ನೀವು ಯಾವಾಗಲೂ ನೀವಿಬ್ರು ಹೆಂಗೆ ಅಂದರೆ ರಣಧೀರ ಮನಧೀರ ಇದ್ದಂಗೆ. ಸುರೇಶ್ ರೆಡ್ಡಿ ಮತ್ತು ಅವರು ಶಂಕರ್ ನಾಗು, ಅನಂತ್ ನಾಗು, ಟೆನ್ನಿಸ್ ಕೃಷ್ಣ, ಒನ್ನೊಳ್ಳೆ ಕೃಷ್ಣ. ಸೂಪರ್ ಸರ್. ವಿಷ್ಣುವರ್ಧನ್, ಅಂಬರೀಷ್. ಬೇಡ ಬೇಡ ಬೇಡ, ಅಂಬರೀಷ್ ನಿಮ್ದು, ನೀವು ಅವ್ರ ಜೊತೆಗಿದ್ದವ್ರು, ಅವ್ರು ವಿಷ್ಣುವರ್ಧನ್ ಮಾಡ್ಕೊಳ್ಳಮ್ಮ. ಆಮೇಲೆ ಇರಲಿ, ಅದನ್ನು ಸೇರಿಸ್ಕೊಡಮ್ಮ, ಯಾಕೆ ಬಿಡೋದು? ಸೊ ಅಂಟ್ಕೊಂಡೇ ಇರ್ತಿರಲಿಲ್ಲ ನೀವು ಬಿಡೋದೇ ಇಲ್ಲ. ಅವರು ಏನೇ ಆಗಲಿ ನಿಮಗೆ ಬಿಡಲ್ಲ. ಪ್ರಪಂಚದಲ್ಲಿ ಮಾರ್ಸ್ಕ್ರಾದ ಒಂದು ಕಾರ್ಯಕ್ರಮ ಮಾಡಲಿ, ಅಲ್ವಾ ನಿಮಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೇಳಬೇಕು ಅನಿಸ್ತು, ಹೇಳಿದೆ. ಥ್ಯಾಂಕ್ ಯು. ತುಂಬ ಒಂದು ಅದ್ಭುತವಾದ ಕಾರ್ಯಕ್ರಮ. ಇಷ್ಟೆಲ್ಲ ಜನ ನೀವೆಲ್ಲ ಈ ಒಂದು ಅದ್ಭುತವಾದ ಸುರೇಶ್ ರೆಡ್ಡಿ ಸರ್ ಕನಸಿನ ಜೊತೆ ನಿಂತಿದ್ದೀರ. ಒಂದು ಚೇರು ಖಾಲಿ ಇಲ್ಲ. ನಾನು ವಾಪಸ್ ಬಂದು ಕೂತ್ಕೊಳ್ಳೋ ತನಕ ಅದಿರೋದೇ ನನ್ನ ಪುಣ್ಯ. ಥ್ಯಾಂಕ್ ಯು, ಧನ್ಯವಾದ. ಮತ್ತಷ್ಟು ನಾನು ಹೋಗ್ಲಿ ಅಂದ್ರೆ ಅಷ್ಟೇ ಖುಷಿ ಚಪ್ಪಳ ಹೊಡಿತಾ ಇದ್ದಾರೆ. ದೇವ್ರಿಗೆ ಚೆನ್ನಾಗಿರ್ತೀನಿ. ಆಯ್ತು ಬಿಡಮ್ಮ, ವೈದ್ಯರು ಬೇಕು ಬಿಡಮ್ಮ.